ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ವಾಟ್ಲೆ ಕಿಚನ್ನ ಸೀಸನ್ 2 ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬರುತ್ತೆ, ಇದೆಲ್ಲ ಡೌಟ್ಗೂ ಕೂಡ ನಾನು ಇವತ್ತು ನಿಮಗೆ ಉತ್ತರನ ಕೊಡ್ತೀನಿ. ಸೊ ಫಸ್ಟ್ ಪ್ರೋಮೋ ಅಂತೂ ಎಲ್ಲರೂ ಕೂಡ ತಿಂದಾಕ್ತು ಅಂತಾನೆ ಹೇಳ್ಬೋದು. ಆ ಒಂದು ಸೂರ್ಯವಂಶ ಒಂದು ಥೀಮ್ ಇಟ್ಕೊಂಡು ಒಂದು ಆಲೂಗಡ್ಡೆ ಈರುಳ್ಳಿದು ಕತೆ ಇರ್ಬೋದು. ಆ ಒಂದು ಪ್ರೆಸೆಂಟೇಷನ್ ಏನಿತ್ತು ಆ ಕ್ವಾಟ್ಲೆ ಕಿಚನ್ ಒಂದು ಯುನೀಕ್ ಆಗಿತ್ತು. ಸೊ ಎಲ್ಲರೂ ಕೂಡ ಫಸ್ಟ್ ಪ್ರೋಮೋಗೆ ಫಿದಾ ಆಗಿದ್ರು. ಇನ್ನು ಸೆಕೆಂಡ್ ಪ್ರೋಮೋ ಹೇಳೋದೇ ಬೇಡ, ಕಂಟೆಸ್ಟೆಂಟ್ ರಿವೀಲ್ ಮಾಡಿದ್ರು ಯಾರು ಚೆಫ್ ಆಗಿರ್ತಾರೆ, ಯಾರು ಕ್ವಾಟ್ಲೆಗಳಾಗಿರ್ತಾರೆ ಅಂತ. ಕೆಲವರು ಮಾತ್ರ ನಮಗೆ ಗೊತ್ತಾಗಿದೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಸೂರಜ್ ಕ್ವಾಟ್ಲೆ ಚೆಫ್ ಆಗಿ ನಮ್ಮ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇದ್ದಂತಹ ಸೂರಜ್ ಸಿಂಗ್ ಆಗಿರ್ಬೋದು, ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಮತ್ತೆ ನಮ್ಮ ಕರಿಬಸಪ್ಪ ಆಗಿರ್ಬೋದು, ಮತ್ತು ಇನ್ನೂ ಒಬ್ರು ಇದ್ದಾರೆ ಅನಿಸುತ್ತೆ ಬಿಗ್ ಬಾಸ್ನವರು. ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಹೇಳ್ತೀರಿ, ಬರ್ತಾರೆ. ಅಶ್ವಿನಿ ಗೌಡ ಮ್ಯಾಮ್ ಹಾಗೆ ಜಾನ್ವಿ ಅವರು ಬರ್ತಾರೆ. ಮತ್ತು ಇನ್ನು ಓಂ ಪ್ರಕಾಶ್ ಸರ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ಕಾವ್ಯಶ್ರೀ ಗೌಡ ಅವರು ಮಂಗಳಗೌರಿಯಲ್ಲಿ ಆಕ್ಟ್ ಮಾಡಿದಂತಹ ನಮ್ಮ ಕಾವ್ಯಶ್ರೀ ಗೌಡ ಅವರು, ಹಾಗೆ ಮೀನಾ ಒಂದು ಕ್ಯಾರೆಕ್ಟರ್ ನಂದಗೋಕುಲದವರ ಮೀನಾ ಕ್ಯಾರೆಕ್ಟರ್ಲಿರುವಂತಹ ಮೇಘ ಅವರು ಕೂಡ ಬಿಗ್ ಬಾಸ್ 13ಗೆ ಹೋಗುವಂಥ ಚಾನ್ಸಸ್ ಇದೆ ಕ್ವಾಟ್ಲೆ ಕಿಚನಿಂದ ಸೀದಾ. ಸೊ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಇನ್ನು ಕ್ವಾಟ್ಲೆ ಕಿಚನಲ್ಲಿ ಏನು ಚೆಫ್ಗಳು ಇಷ್ಟೆಲ್ಲ ಇದ್ರು, ಆ ಒಂದು ಪ್ರೋಮೋ ಶೂಟ್ ಏನಿತ್ತು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಇನ್ನು ಕ್ವಾಟ್ಲೆಗಳಾಗಿ ವಾಣಿ ಆಗಿರ್ಬೋದು, ಗಿಚ್ಚಿಗಳಿದ್ದಂತಹವರೇನೆ ಹೋದ್ಸಲ ಕ್ವಾಟ್ಲೆ ಸೀಸನ್ 1 ಇದ್ದಂಥವ್ರೇನೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಕೂಡ ಇದ್ದಾರೆ. ಅವರೇನೆ ನಮ್ಮ ಟ್ಯಾಲೆಂಟೆಡ್ ಕಲಾವಿದ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ನಮ್ಮ ಕರಿಬಸಪ್ಪ ಆಗಿರ್ಬೋದು, ಹಾಗೆ ನಮ್ಮ ತುಕಾಲಿ ಸಂತೋರ್ ಆಗಿರ್ಬೋದು, ವಾಣಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಕ್ವಾಟ್ಲೆಗಳಾಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಕ್ವಾಟ್ಲೆಗಳು ಆ್ಯಡ್ ಆಗ್ತಾರೆ, ಹಾಗೆ ಚೆಫ್ಗಳು ಕೂಡ ಆ್ಯಡ್ ಆಗ್ತಾರೆ. ಈ ಕ್ವಾಟ್ಲೆ ಕಿಚನ್ ಅಂತ ಇಂಟ್ರೆಸ್ಟಿಂಗ್ ಅನ್ಸುತ್ತಾ, ಅಂತ ಅಷ್ಟೊಂದು ಚೆನ್ನಾಗಿರತ್ತಾ? ನಮ್ಮ ಗಿಲ್ಲಿ ನಟ ಏನೋ ಕೆಲವೊಂದು ಪಂಚ್ಗಳು ಕೊಡ್ತಾ ಇದ್ರು ಹೋದ್ಸಲ ಸೀಸನಲ್ಲಿ. ಅವರ ಡೈಲಾಗ್ಗಳಿಗಾಗಿರ್ಬೋದು, ಅವರ ಏನು ಮ್ಯಾನರಿಸಮ್ಗೆ, ಅವರ ಒಂದು ಮಾತುಗಳಿಗೋಸ್ಕರ ನಾವು ಕ್ವಾಟ್ಲೆ ಕಿಚನ್ ನೋಡಿದ್ವಿ. ಕ್ವಾಟ್ಲೆ ಕಿಚನ್ ಹಿಟ್ ಆಯ್ತು. ಸೊ ಈ ಸಲ ಕ್ವಾಟ್ಲೆ ಕಿಚನ್ ಅಲ್ಲಿ ಅಂತ ಇಂಟ್ರೆಸ್ಟಿಂಗ್ ಏನಿರುತ್ತೆ? ನಿಜವಾಗ್ಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸುತ್ತಾ? ಈ ಸೀಸನ್ ನೋಡಕ್ ಚೆನ್ನಾಗಿರುತ್ತಾ ಅಂತ ನನ್ನನ್ನು ಕೇಳೋದಾದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಫಸ್ಟ್ ವಿನ್ ಆದಂಗೆನೆ ಸೆಕೆಂಡ್ ಯಾಕೆ ವಿನ್ ಆಗುತ್ತೆ ಅಂತ ನಾನು ನೀಟಾಗಿ ಹೇಳ್ತೀನಿ ನೋಡಿ. ಯಾಕೆ ಅಂದ್ರೆ ಇದರಲ್ಲಿ ನಮ್ಮ ಕ್ವಾಟ್ಲೆ ಕಿಚನ್ 1 ಅಲ್ಲಿ ನಮ್ಮ ಮೂಟೆಂಟ್ ರಘು ಅವರು ಚೆಫ್ ಆಗಿ ವಿನ್ ಆದ್ರು. ನೆಕ್ಸ್ಟ್ ದಿಲೀಪ್ ಅವರು ಅನ್ಸುತ್ತೆ ಸೆಕೆಂಡ್ ಯಾರಾದರೂ ದಿಲೀಪ್ ಇರ್ಬೋದು ಅನ್ಸುತ್ತೆ. ಸೊ ಆ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 1 ಹೆಂಗೆ ಹಿಟ್ ಆಯಿತು ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಕೂಡ ಹಿಟ್ ಆಗೋದಕ್ಕೆ ಅಲ್ಲಿ ಜಸ್ಟ್ ಫಾರ್ ಅ ಫನ್, ಹಾಗೆ ಕಾಮಿಡಿ ಅಲ್ಲ, ಜೊತೆಗೆ ಅಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ. ಇನ್ನೊಂದು ಕುಕ್ಕಿಂಗ್ ನಮಗೆ ನೋಡೋಕೆ ಸಿಗುತ್ತೆ. ಕುಕ್ಕಿಂಗ್ ಈಗಂತೂ ಟ್ರೆಂಡಿಂಗ್ ಆಗಿದೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ನೀವು ಇನ್ಸ್ಟಾಗ್ರಾಮ್ ತೆಗೆದು ನೋಡಿ ಅಥವಾ ಯೂಟ್ಯೂಬ್ ತೆಗೆದು ನೋಡಿ, ಆ ಕುಕ್ಕಿಂಗ್ನ ಫ್ಯಾಷನ್ ಆಗಿ ಒಂದಲ್ಲ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತಾರೆ. ಈಗ ಬೇರೆ ಕಂಟೆಂಟ್ಗಳಾದರೆ ಹುಡುಕ್ಬೇಕು ಆ ರೀತಿ ಈ ರೀತಿ ಅಂತ. ಕುಕ್ಕಿಂಗ್ ಮಾಡೋವಂಥವ್ರಿಗಂತೂ ಕಂಟೆಂಟ್ ಸಿಕ್ಕಾಬಡೆ ಸಿಕ್ಕತ್ತೆ. ಏನೋ ಒಂದು ಚಟ್ನಿನ ಡಿಫ್ರೆಂಟ್ ಆಗಿ ಅದಕ್ಕೊಂದು ಬೇರೆ ಐಟಮ್ ಮಾಡಿದ್ರೆ ಅದೊಂದು ಬೇರೆ ಡಿಶ್ ಆಗುತ್ತೆ. ಆ ರೀತಿ ಇರುವಾಗ ಒಂದು ಕುಕ್ಕಿಂಗ್ ಅನ್ನೋದನ್ನ ಸಿಕ್ಕಾಬಡೆ ಜನ ಇಷ್ಟಪಡ್ತಾರೆ, ತಿನ್ನೋವಂತಹದ್ದಲ್ವಾ, ಒಂದು ಟೇಸ್ಟಿಯಾಗಿ. ಹಾಗೆ ಅದರಲ್ಲಿ ಕೂಡ ಟ್ವಿಸ್ಟ್ ಆಗಿ ಕೊಡ್ತಾರೆ. ಏನೋ ಒಂದು ನಾವು ಕುಕ್ ಮಾಡ್ತೀವಿ, ಅದಕ್ಕೆ ಕುಕ್ ಮಾಡೋದಕ್ಕೆ ಅನ್ನೋದಾದ್ರೆ ಅದಕ್ಕೊಂದು ಟ್ವಿಸ್ಟ್ ಕೊಟ್ಟು ಅದು ನಮಗೆ ಎಂಟರ್ಟೈನ್ಮೆಂಟ್ ಮಾಡೋ ರೀತಿನೇ ಇರುತ್ತೆ. ಕ್ವಾಟ್ಲೆಗಳು ಏನಿರ್ತಾರೆ, ಚೆಫ್ಗೆ ಏನು ಕಾಟ ಕೊಡ್ತಾರೆ, ಅದು ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇನೆ ಅವ್ರು ಮಾಡ್ತಾರೆ. ಇನ್ನು ಕೆಲವೊಂದು ಫನ್ ಮೂಮೆಂಟ್ ನಡೆಯೋಕ್ಕೆ ಕಾರಣ ಆಗಿರುವಂಥವ್ರು ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಲ್ಲಿರುವಂಥವ್ರು. ಬಿಗ್ ಬಾಸ್ ಅಲ್ಲಿರುವಂತಹ ಅಶ್ವಿನಿ ಗೌಡ ಮ್ಯಾಮ್ ಕೂಡ ಬಿಗ್ ಬಾಸ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಕೂಡ ಹೋಗ್ತಾರೆ. ಮತ್ತೆ ರಕ್ಷಿತಾ ಶೆಟ್ಟಿ ಮೇನ್, ನಿಮಗೆ ನಾನು ಹೇಳೋದು ಬೇಡ. ರಕ್ಷಿತಾ ಶೆಟ್ಟಿ ಅಂತ ನಿಮ್ಗೆ ಬಿಗ್ ಬಾಸ್ ಅಲ್ಲೇ ಹೆಂಗ್ ನೋಡಿದ್ರಾ ಅದಕ್ಕಿಂತ ಇನ್ನೂ ಫನ್ನಿಯಾಗಿ ನೋಡ್ತೀರಾ. ಅದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಅವ್ರು ಸ್ವಂತವಾಗಿ ಮಾತಾಡೋದು. ಇದು ಸ್ವಲ್ಪ ಸ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಫನ್ ಆಗಿ ಕಾಮಿಡಿ ಕೂಡ ಸಿಕ್ಕತ್ತೆ ನಮಗೆ, ಡೋಂಟ್ ವರಿ. ಮತ್ತೆ ಇನ್ನು ಯಾರ್ಯಾರು ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ತಾರೆ ಅಂತ ನಾನು ಇದರಲ್ಲೇ ಕ್ಲೂ ಕೊಟ್ಬಿಡ್ತೀನಿ ನಿಮಗೆ. ಹೋದ್ಸಲ ಕ್ವಾಟ್ಲೆ ಕಿಚನಲ್ಲಿ ಇದ್ದಂಥ ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಮ್ಯೂಟೆಂಟ್ ರಘು ಆಗಿರ್ಬೋದು, ಇನ್ನೊಬ್ರು ಕೂಡ ಆ್ಯಡ್ ಆದ್ರು ಅನ್ಸುತ್ತೆ. ನನಗೆ ಅವರಿಬ್ಬರಂತೂ ಬಿಗ್ ಬಾಸ್ಗೆ ಹೋದ್ರು. ಸೊ ಈ ಸಲನೂ ಅಷ್ಟೇ ಬಿಗ್ ಬಾಸ್ ಸೀಸನ್ 13ಗೆ ಕಾವ್ಯಶ್ರೀ ಗೌಡ ಹಾಗೆ ನಮ್ಮ ಟ್ಯಾಲೆಂಟೆಡ್ ಕಲಾವಿದ ಮತ್ತು ಮೀನಾ ಅವರು, ಮೀನಾ ಮೀನ್ಸ್ ಮೇಘ,
ಮೇಘಶ್ರೀ ಅವರು. ಈ 3 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ 13ಗೆ ಪಕ್ಕ ಹೋಗ್ತಾರೆ. ಟ್ಯಾಲೆಂಟೆಡ್ ಕಲಾವಿದ ಅಂತೂ ಪಕ್ಕಾ ಈ ಸಲ ಬಿಗ್ ಬಾಸ್ 13 ಇದ್ದೇ ಇರ್ತಾರೆ. ಯಾಕೆಂದ್ರೆ ಕಾಮಿಡಿಯಾಗಿ ಯಾರೋ ಒಬ್ರು ಬೇಕೇ ಬೇಕು. ಸೊ ಟ್ಯಾಲೆಂಟೆಡ್ ಕಲಾವಿದ, ಯಾಕೆಂದ್ರೆ ಈಗ ಸ್ವಲ್ಪ ವೈರಲ್ ಆಗಿದೆ. ಅವ್ರ ಎಂಗೇಜ್ಮೆಂಟ್ ಆಗಿರ್ಬೋದು, ಅವರ ಮದುವೆ ಆಗಿರ್ಬೋದು, ಕೆಲವೊಂದು ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಕೆಲವೊಂದು ಆ ಹುಡುಗಿನ ಈ ಒಂದು ಫೇಸಿಗೆ ಆ ಹುಡುಗಿನ ಹಾಗೆ ಹೀಗೆ ಅಂತ ಕೆಲವೊಂದು ಕಾಂಟ್ರವರ್ಸಿ ನಿಜವಾಗ್ಲೂ ವೈರಲ್ ಆದ್ರು ಅಂತಾನೆ ಹೇಳ್ಬೋದು ಈಗ ಸ್ವಲ್ಪ ದಿನದಲ್ಲಿ. ಸೊ ಹಂಗಾಗಿ ಟ್ಯಾಲೆಂಟೆಡ್ ಕಲಾವಿದನು ಕೂಡ ಪಕ್ಕಾ ಬಿಗ್ ಬಾಸ್ 13ಗೆ ಹೋಗೋಂಥ ಚಾನ್ಸಸ್ ಹೈ ಲೆವೆಲ್ ಅಲ್ಲಿ ಇದೆ. ಇನ್ನು ಹೇಳ್ಬೇಕಂದ್ರೆ ಕಾವ್ಯಶ್ರೀ ಗೌಡ ಅವರು ಹೋದ್ಸಲನೇ ಬಿಗ್ ಬಾಸ್ಗೆ ಹೋಗ್ಬೇಕಾಗಿತ್ತು. ಸೊ ಈ ಸಲ ಮಿಸ್ ಇಲ್ಲ. ಮಂಗಳಗೌರಿ ಕಾವ್ಯಶ್ರೀ ಅವರು ಯಾವುದೇ ಒಂದು ಇದನ್ನ ಒಪ್ಕೊಂಡಿಲ್ಲ. ಅವರು ಯಾವುದೇ ಸೀರಿಯಲ್ ಅಲ್ಲಿ ಬರ್ತಾ ಇಲ್ಲ ಸದ್ಯಕ್ಕೆ. ಸೊ ಹಂಗಾಗಿ ಕಾವ್ಯಶ್ರೀ ಗೌಡ ಅವರು ಖಂಡಿತ ಈ ಸಲ ಬಿಗ್ ಬಾಸ್ 13ಗೆ ಕ್ವಾಟ್ಲೆ ಕಿಚನ್ ನಂತರ ಸೀದಾ ಎಂಟ್ರಿ ಕೊಡೋದೇನೆ ಬಿಗ್ ಬಾಸ್ 13ಗೆ, ಅದಂತೂ ಪಕ್ಕ ಅಂತ ಹೇಳ್ಬೋದು. ಇನ್ನು ನಮ್ಮ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಾರ ಅಂತ ಕೇಳೋದಾದ್ರೆ ಅವ್ರಿಗೆ ಸಿಕ್ಕಾಬಡೆ ಕಮಿಟ್ಮೆಂಟ್ಗಳಿದೆ. ಸೊ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಬರೋದಿಲ್ಲ, ಹಾಗೆ ಕುಕ್ ಆಗು ಬರೋದಿಲ್ಲ, ಕ್ವಾಟ್ಲೆ ಆಗು ಬರೋದಿಲ್ಲ. ಗೆಸ್ಟ್ ಆಗಂತೂ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬಂದೇ ಬರ್ತಾರೆ. ಇದು 100% ನಾನು ಏನು ಹೇಳಿದ್ದೆ ಅಂತ ಹೇಳಿ ಗ್ಯಾರಂಟಿ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗೆಸ್ಟ್ ಆಗಂತೂ ಬರ್ತಾರೆ. ಇದಂತೂ ಪಕ್ಕ. ಇನ್ನ ಬಿಗ್ ಬಾಸ್ 13ಗೆ ಕಾವ್ಯಶ್ರೀ ಗೌಡ ಅವರು ಇದೆಲ್ಲ ಹೋಗ್ತಾರೆ. ಅದಂತೂ ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಸಲ ಬಿಗ್ ಬಾಸ್ 13 ಅಂತಾನೆ ಹೇಳ್ಬೋದು. ಏನೋ ಒಂದು ಬಿಗ್ ಬಾಸ್ ಸ್ಟಾರ್ಟಿಂಗ್ ನಮಗೆ ಬೋರ್ ಅನ್ಸ್ಬೋದು, ಬಟ್ ಹೋಗ್ತಾ ಅದು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮಗೆ ಒಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಈ ಸಲ ಬಿಗ್ ಬಾಸ್ 13 ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ನಮಗೆ ತುಂಬಾನೇ ಎಕ್ಸೈಟ್ಮೆಂಟ್ ನ ಉಂಟು ಮಾಡುತ್ತೆ, ಅಷ್ಟೇ ಫನ್ ಕೊಡುತ್ತೆ, ಅಷ್ಟೇ ಎಂಟರ್ಟೈನ್ಮೆಂಟ್ನ ಕೊಡೋ ಅಂಥದ್ರಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ 13 ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆ ಒಂದು ಟೀಮ್ ಅಂತಾನೆ ಹೇಳ್ಬೋದು. ಎನ್ನಮಾಲ್ ಟೀಮ್ ಏನಿದೆ ಆ ಟೀಮ್ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗೇನೆ ಇಂಟ್ರೆಸ್ಟಿಂಗ್ ಉಂಟು ಮಾಡುವಂತಹ ಒಂದು ಕೆಲವೊಂದು ಸಿಕ್ಕಾಪಟ್ಟೆ ಹೈಪ್ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಈ ಸಲ ಬಿಗ್ ಬಾಸ್. ಯಾರ್ಯಾರೆಲ್ಲ ಬಿಗ್ ಬಾಸ್ 13ಗೆ ವೇಟ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಈ ಸಲ ಬಿಗ್ ಬಾಸ್ 13 ನಿಜವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೋದ್ ಸಲ ಬಿಗ್ ಬಾಸ್ 12 ಆಗಲಿ 11ಗಿಂತನೂ ಹೆಚ್ಚು ಟಿಆರ್ಪಿನ ತಂದು ಕೊಡುವಂತಹ ಕಂಟೆಸ್ಟೆಂಟ್ಗಳನ್ನೇ ಬಿಗ್ ಬಾಸ್ 13ಗೆ ಹಾಕ್ತಾರೆ. ಬಿಕಾಸ್ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಕೆಲವೊಂದು ಕಂಟೆಸ್ಟೆಂಟ್ಗಳು ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅದು ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರು ಒಂದು ವಿಡಿಯೋ ಹಾಕಿ 1 ಅವರ್ಗೆನೆ ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ಚಾನ್ಸಸ್ ಇದೆ. ಅವ್ರನ್ನ ನಾವು ತೆರೆ ಮೇಲೆ ತಂದ್ರೆ ಜನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಅಟ್ರಾಕ್ಷನ್ ಉಂಟು ಮಾಡ್ತಾರೆ ಅಂತದನ್ನ ನೋಡ್ಬಿಟ್ಟೇನೆ ಅಂತ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ 13ಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೀರೋಯಿನ್ಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಂಥ ಇನ್ಫ್ಲೂಯೆನ್ಸರ್ಗಳನ್ನ ಜಾಸ್ತಿ ತಗೊಂಡೋಗೋಂಥ ಚಾನ್ಸಸ್ ಹೈ ಲೆವೆಲ್ ಇದೆ. ಯಾಕೆಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿನೇ ಒಂದು ಎಕ್ಸಾಂಪಲ್. ರಕ್ಷಿತಾ ಶೆಟ್ಟಿ ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಬಿಗ್ ಬಾಸ್ 12 ಅಲ್ಲಿ ರನ್ನರ್ ಅಪ್ ಆದ್ರು, ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಟ್ಟರು. ಸೊ ಆ ಒಂದು ಇದನ್ನ ದೃಷ್ಟಿಕೋನದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇರುವಂತವ್ರನ್ನೇ ಒಂದು 4 ರಿಂದ 5 ಜನ ಅಂತೂ ಬಿಗ್ ಬಾಸ್ಗೆ ಹೋಗ್ತಾರೆ, ಇದಂತೂ ಕನ್ಫರ್ಮ್. ನೆಕ್ಸ್ಟ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಯಾವಾಗ ಬರುತ್ತೆ, ಯಾವ ಟೈಮಿಂಗ್ಸ್ ಅಲ್ಲಿ ಬರುತ್ತೆ ಅಂದ್ರೆ 9 ಗಂಟೆಗೆ ಬರುತ್ತೆ. ಜೂನ್ 14ನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ. ಜೂನ್ 13, 14 ಅನ್ಸುತ್ತೆ, ಶನಿವಾರ ಭಾನುವಾರ. ಸೊ ಗ್ರ್ಯಾಂಡ್ ಓಪನಿಂಗ್ ಬಂದ್ಬಿಟ್ಟು 13ನೇ ತಾರೀಕು, ಜೂನ್ 13ನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ. ಇದಂತೂ ಫಿಕ್ಸು. ಹೋದ್ಸಲ ಜೂನ್ 14, 15 ಇತ್ತು. ಈ ಸಲ 13, 14ಕ್ಕೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಬರುತ್ತೆ. ನೆಕ್ಸ್ಟ್ ಪ್ರೋಮೋದಲ್ಲಿ ನಮ್ಮ ನೆಕ್ಸ್ಟ್ ಕ್ವಾಟ್ಲೆಗಳಾಗಿರ್ಬೋದು, ನೆಕ್ಸ್ಟ್ ಇನ್ನೆಷ್ಟು ಜನ ಇದ್ದಾರೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರುವಂತಹ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡ್ತಾರೆ ನೆಕ್ಸ್ಟ್ ಪ್ರೋಮೋದಲ್ಲಿ. ಸೊ ಯಾವಾಗ ಬರುತ್ತೆ ಅಂತಲೂ ಕೂಡ ಅದರಲ್ಲಿ ಡೇಟ್ನು ಕೂಡ ಮೆನ್ಷನ್ ಮಾಡ್ತಾರೆ. ನಾನಂತೂ ಹೇಳ್ತಾ ಇದ್ದೀನಿ, ನನಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದ್ಬಿಟ್ಟು ಜೂನ್ 13, 14 ಗ್ರ್ಯಾಂಡ್ ಓಪನಿಂಗ್ ನ ಪಡ್ಕೋತಾ ಇದೆ. ನಾವಂತೂ ಸಿಕ್ಕಾಬಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀವಿ ಆ ಒಂದು ಫಸ್ಟ್ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತೇಳಿ. ಫಸ್ಟ್ ಗ್ರ್ಯಾಂಡ್ ಓಪನಿಂಗೇನೆ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು, ಇಂಟ್ರೆಸ್ಟಿಂಗ್. ಇನ್ನು ಜಸ್ಟ್ ಏನು ಗೊತ್ತಾ, ನಮಗೆ ಒಂದು ಯಾವ ರೀತಿ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಆ ರೀತಿ ಇನ್ಫ್ಲೂಯೆನ್ಸರ್ಗಳು, ಹಾಗೆ ಹೀರೋಯಿನ್ಸ್ಗಳು ಆ ಥರದನ್ನ ತೋರಿಸಿದ್ದಾರೆ. ಇನ್ನು ಮೇನ್ ಚೆಫ್ಗಳಾಗಿ ಇದ್ರಾಗಿರೋಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ನಮಗೆ ಹೋದ್ಸಲ ಒಬ್ರು ಲೇಡಿನ ನೋಡಿದ್ವಿ. ಸೊ ಆ ಥರದವ್ರನ್ನ
ತರ್ತಾರೆ. ಪ್ರಭು ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಗೆ ಹೋಗೋ ಚಾನ್ಸಸ್ ಇದೆ. ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಪ್ರಭು ಶೆಟ್ಟಿ ಅವರು ಹೋಗೋಂಥ ಚಾನ್ಸಸ್ ಹೈ ಲೆವೆಲ್ ಅಲ್ಲಿ ಇದೆ ಅಂತ ನಾನು ಅಂದ್ಕೋತೀನಿ. ಸೊ ಪ್ರಭು ಶೆಟ್ಟಿ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬಂದೇ ಬರ್ತಾರೆ, ಇದೊಂದು ಫಿಕ್ಸು. ಸೊ ನೋಡೋಣ. ತುಂಬಾನೇ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯುನೀಕ್ ಆಗಿ ಕಲರ್ಸ್ ಕನ್ನಡದವರು ಪ್ರಯತ್ನ ಪಡ್ತಿದ್ದಾರೆ. ಈ ಸಲ ಕ್ವಾಟ್ಲೆ ಕಿಚನ್ ಸೀಸನ್ 2 ಎಲ್ಲರೂ ಕೂತ್ಕೊಂಡು ನೋಡುವಂತಹ ಒಂದು ಫನ್ ಅಲ್ದೇನೆ ಒಂದು ಕುಕ್ಕಿಂಗ್ ವೆರೈಟಿ ಆಗಿ ಏನು ಗೊತ್ತಾ, ಒಂದು ದಿಲೀಪ್ ಶೆಟ್ಟಿ ಆಗಿರ್ಬೋದು, ಅವ್ರ ಕಡೆ ಮಾಡೋವಂಥ ಅಡುಗೆ ಮಾಡಿದ್ರು ಸಲ. ಮತ್ತು ನಮ್ಮ ಮ್ಯೂಟೆಂಟ್ ರಘು ಅಷ್ಟೇ ಡಿಫ್ರೆಂಟ್ ಆಗದ ಒಂದು ಐಟಮ್ಸ್ನ ತೋರಿಸುವಂಥದ್ದು ಆ ರೀತಿ ಮಾಡಿದ್ರು. ಇನ್ನು ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಕುಕ್ ಆಗಿರುವಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರೆಲ್ಲ ಏನು ಮಾಡ್ತಾರೆ, ಎಲ್ಲರಿಗೂ ಇಷ್ಟ ಆಗೋ ರೀತಿ ಮಾಡ್ತಾರ ಅಂತ ಕೇಳೋದಾದರೆ ನಿಜವಾಗ್ಲೂ ಕ್ವಾಟ್ಲೆ ಕಿಚನಲ್ಲಿ ನಮ್ಮ ಯಾರು ರಕ್ಷಿತಾ ಶೆಟ್ಟಿ ಅವರು ಮೀನ್ ಐಟಮ್ ಅಂತೂ ಪಕ್ಕಾ ಮಾಡ್ತಾರೆ. ಸೀ ಫುಡ್ ಅಂತೂ ನಮ್ಮ ರಕ್ಷಿತಾ ಶೆಟ್ಟಿ ಮಾಡೇ ಮಾಡ್ತಾರೆ ಈ ಒಂದು ಕ್ವಾಟ್ಲೆ ಕಿಚನ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ವೆಜ್ ಐಟಮ್ಸು ನಮ್ಮ ಮೀನಾ ಆಗಿರ್ಬೋದು. ಇನ್ನು ಮೇಘಶ್ರೀ ಅವರು ರಾಜರಾಣಿ ಶೋಲು ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಜೊತೆ. ಅದರಲ್ಲೂ ಕೂಡ ಒಂದು ರನ್ನರ್ ಅಪ್ ಅಥವಾ 3ನೇ ಸ್ಥಾನನೇನೋ ಪಡ್ಕೊಂಡಿದ್ರು ಅನ್ಸುತ್ತೆ ರಾಜರಾಣಿಯಲ್ಲೂ. ನಾನು ನೋಡಿದೆ ಅವ್ರನ್ನ. ಒಳ್ಳೆ ಆ್ಯಕ್ಟಿಂಗ್ ಜೊತೆಗೆ ಆ ಒಂದು ಲುಕ್ಕು ಕೂಡ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಮಂಗಳಗೌರಿಯಲ್ಲಿರುವಂತಹ ಕಾವ್ಯ ಅವರು ಕೂಡ ನೋಡೋಕ್ಕೆ ಸಕ್ಕದಾಗಿ ಹಂಗೆ ಕ್ಯೂಟ್ ಆಗಿದ್ದಾರೆ. ನೋಡ್ಬಾ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಏನೆಲ್ಲ ಮೋಡಿ ಮಾಡ್ತಾರೆ ಇವರು. ಮೇಘಶ್ರೀ ಆಗಿರ್ಬೋದು, ಹಾಗೆ ನಮ್ಮ ಕಾವ್ಯಶ್ರೀ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಸೂರಜ್ ಸಿಂಗ್ ಆಗಿರ್ಬೋದು, ಹಾಗೆ ನಮ್ಮ ಕರಿಬಸಪ್ಪ ಆಗಿರ್ಬೋದು, ಓಂ ಪ್ರಕಾಶ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಏನೆಲ್ಲ ನಮಗೆ ಕಂಟೆಂಟ್ ಕೊಡ್ತಾರೆ, ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾತರದಿಂದ ಕಾಯ್ದಿದ್ದೀವಿ. ಸೊ ಜೂನ್ 13, 14 ಪಕ್ಕಾ ಬರುತ್ತೆ. ಸೊ ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಏನು ಬಿಗ್ ಬಾಸ್ 13ಗೆ ಎಷ್ಟು ಜನ ಬರ್ತಾರೆ ಅಂತ ನನಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ. ಈ 3 ಜನ ಕಂಟೆಸ್ಟೆಂಟ್ಗಳು ಅಂತೂ ಇದ್ದೇ ಇರ್ತಾರೆ. ಟ್ಯಾಲೆಂಟೆಡ್ ಕಲಾವಿದ, ಹಾಗೆ ಮೀನಾ ಪಾತ್ರಧಾರಿ ಮೇಘಶ್ರೀ ಆಗಿರ್ಬೋದು, ಕಾವ್ಯಶ್ರೀ ಗೌಡ ಆಗಿರ್ಬೋದು, ಈ 3 ಜನ ಬಿಗ್ ಬಾಸ್ 13ಗೆ ಪಕ್ಕ ಹೋಗ್ತಾರೆ, ಇದಂತೂ ಫಿಕ್ಸು. ಸೊ ಈ ವಿಡಿಯೋ ಇದಾಗಿತ್ತು ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಅಪ್ಡೇಟು. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಲವ್ ಯು.